ಹಾಯ್, ನಾವು ಇವತ್ತು ಕೆ ಆರ್ ಮಾರ್ಕೆಟಲ್ಲಿ ಏನು ಮಾಡ್ತಿದ್ದೀವಿ, ಅದು ಇಷ್ಟು ಬೆಳಗ್ಗೆ ಮೋಡ ಕವಿದ ವಾತಾವರಣ ಬೇರೆ ಅಂತ ನೋಡ್ತಿದ್ದೀರಾ? ಏನೂ ಇಲ್ಲ. ಕಮಲ್ ಶ್ರೀದೇವಿ ಪೋಸ್ಟರ್ಸು ಮತ್ತು ಅದರ ಆರ್ಟಿಕಲ್ಸ್ ಪ್ರಮೋಷನ್ಸ್ ಎಲ್ಲ ನೀವೆಲ್ಲರೂ ನೋಡೇ ಇರ್ತೀರಾ. ಆದರೆ ಆ ಪ್ರಮೋಷನ್ಸಲ್ಲಿ ನಾನು ಕಾಣಿಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಕಮಲ್ ಶ್ರೀದೇವಿದು ಅಫಿಷಿಯಲ್ ಆಗಿ ನಾನು ಸಂಗೀತ ಬಟ್ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇವತ್ತಿದ್ದಾರೆ ನಮ್ಮ ಚಿತ್ರದ ನಾಯಕ ನಟ ಕಮಲ್ ಅವರು. ಮತ್ತೆ ಎಲ್ಲ ಶ್ರೀದೇವಿ ಅವರು ಆಕ್ಟ್ ಮಾಡೋದು ಬಿಟ್ಟು ಆಂಕರಿಂಗ್ ಅಲ್ಲಿ ಹೆಂಗೆ? ಯಾರು ಶ್ರೀದೇವಿ? ಇನ್ನೂ ಹುಡುಕಾಟದಲ್ಲೇ ಇದ್ದೀವಿ ನಾವು ಶ್ರೀದೇವಿ ಬಗ್ಗೆ. ಸೊ ಹಾಗಾಗಿ ಮಾರ್ಕೆಟಲ್ಲಿ ಹುಡ್ಕೋಣ. ಅದಕ್ಕೋಸ್ಕರ ಅಂತಾನೆ ಇವತ್ತು ಮಾರ್ಕೆಟಲ್ಲಿ ಬಂದ್ವಿ. ಕಮಲ್ಗೆ ಶ್ರೀದೇವಿ ಇಲ್ಲ ಅಂದ್ರೆ ಹೆಂಗೆ ಅಂತ. ಅದೇ ಆಗೋಗಿದೆ. ಫಿಲಮಲ್ಲಿ ಕಮಲ್ಗೆ ಶ್ರೀದೇವಿ ಇಲ್ದಂಗೆ ಓಡಾಡೋಂಗಾಗಿದೆ. ಓಕೆ, ಸಚಿನ್ ಅವ್ರನ್ನ ಕೇಳ್ಬೇಡ, ನಿಮಗೆ ಶ್ರೀದೇವಿ ಯಾರು ಬೇಕು? ಶ್ರೀದೇವಿ ಯಾರಾದರೂ ಪರವಾಗಿಲ್ಲ, ಒಳ್ಳೆ ಸಿನಿಮಾ ಆಗಬೇಕಷ್ಟೇ. ಓಕೆ, ಬಟ್ ನೀವು ಇಷ್ಟು ಬೆಳಗ್ಗೆ ಈ ಥರ ಒಂದು ಮೋಡ ಕವಿದ ರೊಮ್ಯಾಂಟಿಕ್ ವಾತಾವರಣದಲ್ಲಿ ಇಂಥ ಒಂದು ಬ್ಯೂಟಿಫುಲ್ ಕೆ ಆರ್ ಮಾರುಕಟ್ಟೆಯಲ್ಲಿ ಏನು ಮಾಡ್ತಿದ್ದೀರಾ? ಕೆ ಆರ್ ಮಾರುಕಟ್ಟೆಯಲ್ಲಿ ನಮ್ಮ ಶ್ರೀದೇವಿ ಹುಡ್ಕೊಂಡು ಬಂದಿದ್ದೀವಿ. ಯಾರೋ ಅಂದರು ಶ್ರೀದೇವಿ ಇಲ್ಲಿ ಸಿಗ್ತಾರೆ ಅಂತ. ಸಿಕ್ಕಿದ್ರು ಅಲ್ಲೆಲ್ಲ ಒಂದು ಬ್ಲಾಕಲ್ಲಿ ಅಲ್ಲಿ ಇಲ್ಲಿ ವಾಕ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು. ಆಮೇಲೆ ಹಂಗೆ ಕಳ್ದೋಗ್ಬಿಟ್ರು. ಕರ್ಕೊಂಡು ಬರತ್ತಾನೆ. ನಾನು ಒಂದು ಸ್ವಲ್ಪ ಮಾತಾಡ್ತಿದ್ದೀರಲ್ಲ. ಓಕೆ, ನನ್ಗೆ ಗೊತ್ತಿಲ್ಲ ಯಾವ ಶ್ರೀದೇವಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ, ಬಟ್ ಓಕೆ ಫೈನ್. ಸೊ ಇದೊಬ್ಬ ಶ್ರೀದೇವಿನೂ ಕರೆದ್ಬಿಡೋಣ ಬನ್ನಿ. ನಮ್ಮ ಅಕ್ಷಿತಾ ಬೋಪಯ್ಯ ಅವರು ಇಲ್ಲಿದ್ದಾರೆ. ನಾನು ಒಳ್ಳೆ ಕರೆಕ್ಟಾಗಿ ಹೇಳೋದು, ನನ್ನ ಹೆಸರನ್ನ ಕರೆಕ್ಟ್ ಅಂತ ಹೆಸರು ಇಟ್ಕೊಂಡಾಗ ಎಲ್ಲರಿಗೂ ಹಾಗೆ ಆಗೋದು. ಸೊ ನಮ್ಮ ಜೊತೆ ಅಕ್ಷಿತಾ ಬೋಪಯ್ಯ ಅವರಿದ್ದಾರೆ. ಕೊನೆಗೂ ನಾನು ನಿಮ್ಮ ಹೆಸರು ಕರೆಕ್ಟಾಗಿ ಹೇಳ್ದೆ ಅಲ್ಲ? ಥ್ಯಾಂಕ್ ಯು. ಫಿಲಮ್ ಸ್ಟಾರ್ಟ್ ಆದಾಗಿಂದ ಮುಗಿಯೋರು ಕಾಯ್ದುಬಿಟ್ಟು ಇವಾಗ ಹೇಳಿ. ನಾ ಮುಂಚೆನೂ ಅಕ್ಷಿತಾ ಅಂತಾನೆ ಕರಿತಿದ್ದೆ ಅಪ್ಪ. ಅಕ್ಷಿತಾ ಅದನ್ನೇ ಹೇಳಿದೆ. ಓಕೆ ಅಕ್ಷಿತಾ ಅವರೇ, ನಿಮ್ಮ ಪಾತ್ರ ಕಮಲ್ ಶ್ರೀದೇವಿಲಿ ಹೆಂಗಿರುತ್ತೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಂದು ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ರೋಲ್. ಸೊ ಕಷ್ಟ ಆಯಿತು ಮಾಡೋಕ್ಕೆ, ಬಟ್ ಇಷ್ಟಪಟ್ಬಿಟ್ಟು ಮಾಡಿದೆ ಬಿಕಾಸ್ ಚಾಲೆಂಜಿಂಗ್ ಆಗಿದೆ ಅಂತ. ಮಾತು ನನ್ನ ಸಿನಿಮಾ ರಿಲೀಸ್ ಆಗಿ ಜನ ನೋಡಿದ್ಮೇಲೆ ಕೇಳ್ತೀನಿ ಆಯಿತಾ. ಆ್ಯಂಡ್ ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್. ಓಕೆ, ಸೊ ಸಚಿನ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡುವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಏನೇನು ಸೀನ್ಸ್ ನೀವು ಮಾಡಬೇಕಾಯ್ತು? ಬೇಡ ಬಿಡಿ, ಸೀನ್ಸ್ ಹೇಳಿದ್ರೆ ನೀವು ಮತ್ತೆ ಕಮಲ್ ಶ್ರೀದೇವಿ ಸ್ಟೋರಿ ಬಿಟ್ಕೊಡ್ಬಿಡಕ್ಕಾಗುತ್ತೆ. ಸೊ ಸೀನ್ಸ್ ಹೇಳಲ್ಲ, ಬಟ್ ತುಂಬ ಖುಷಿ ಆಯಿತು ಸಚಿನ್ ಜೊತೆ ಮಾಡಿ. ಫಸ್ಟ್ ಟೈಮ್ ಮಾಡಿ ಸಿನಿಮಾಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ, ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ, ಒಂದು ಹೊಸ ಪಾತ್ರದಲ್ಲಿ ಕಾಣಿಸ್ತಿದ್ದಾರೆ ಅಂತ ನಾನು ಕೇಳ್ವಿಪಟ್ಟೆ. ಸೊ ಲೆಟ್ಸ್ ವಾಚ್ ಇಟ್ ಇನ್ ದ ಮೂವಿ. ತುಂಬ ಹೊಸ ಪಾತ್ರ, ಎಲ್ರಿಗೂ ಆ್ಯಕ್ಚುಲಿ ಇದು ತುಂಬ ಹೊಸದಾಗಿರುತ್ತೆ. ನಾನು ನೋಡಿದ್ರೆ ಸ್ಕ್ರೀನಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಡಿಫೈನ್ಡ್ ಆಗಿದೆ ರೋಲ್ಸ್ ಎಲ್ಲರಿಗೂ. ಅದನ್ನು ನೀಟಾಗಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಆ್ಯಕ್ಟ್ ಆಗಿದೆ. ನಮ್ಮ ಶ್ರೀದೇವಿ ಅವ್ರು ಹೇಳಬೇಕು, ಅವರು ನಮ್ಮ ಸಿನಿಮಾಗೆ ಬಂದಿದ್ದು ಹೇಗೆ? ನಿಮ್ಮ ಸಿನಿಮಾಗೆ ನಾನು ಆ್ಯಕ್ಚುಲಿ ಪರಿಚಯ ಆಗಿದ್ದು ನಮ್ಮ ನಾಯಕ ನಟ ಇನ್ನೊಬ್ಬರು ರಾಜ್ವರ್ಧನ್ ಅಂತಿದ್ದಾರಲ್ಲ, ಅವರ ಕಡೆಯಿಂದ. ಅವರು ನನಗೆ ಕಮಲ್ ಶ್ರೀದೇವಿ ಪರಿಚಯ ಮಾಡಿಕೊಟ್ಟಿದ್ದು. ಅಫ್ಕೋರ್ಸ್ ಅವರು ನಮ್ಮ ಕ್ರಿಯೇಟಿವ್ ಬೋರ್ಡ್ ಹೆಡ್ ಸಿನಿಮಾಗೆ. ಅದಕ್ಕೆ ತುಂಬ ಕ್ರಿಯೇಟಿವ್ ಆಗಿ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಡಬ್ಬಿಂಗಲ್ಲಿ ಮಾತ್ರ ನೋಡಿರೋದು. ಒಂದು 63 ದಿನ ಶೂಟಿಂಗ್ ಮಾಡಿದ್ದೀವಿ. ಆ 63 ದಿನದಲ್ಲಿ ನಾವೆಲ್ಲರೂ ಇಷ್ಟು ಕ್ಲೋಸ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ನಮಗೆ ಒಟ್ಟಿಗೆ ಕೆಲಸ ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ. ಸೊ ನಿಮಗೆ ಲೊಕೇಶನ್ಸ್ ಬಗ್ಗೆ, ನಮ್ಮ ಸಿನಿಮಾಲಿ ಏನೋ ಸೆಟ್ ಎಲ್ಲ ಹಾಕಿದ್ದೀವಿ, ಅದ್ರ ಬಗ್ಗೆ ಏನು ಅನಿಸ್ತು? ಸಿನಿಮಾಗೆ ರಿಕ್ವೈರ್ಮೆಂಟ್ ಇತ್ತು, ಒಂದು 2 ಒಳ್ಳೆ ಸೆಟ್ ಬೇಕಿತ್ತು. ಒಂದು ಪೊಲೀಸ್ ಸ್ಟೇಷನ್ ಸೆಟ್ಟು, ಡಿಪಾಸಿಟ್ಸ್ ಮಾಡೋ ಮಿಸ್ಟೇಕ್, ಪೊಲೀಸ್ ಸ್ಟೇಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಅಲ್ಲ. ಸೊ ಅದೊಂದು ಸೆಟ್ ಇದೆ. ಆಮೇಲೆ ಇನ್ನೊಂದು ತುಂಬ ಯುನೀಕ್ ಆಗಿ ಒಂದು ಸೆಟ್ ಇದೆ, ಅದನ್ನು ರಿವೀಲ್ ಮಾಡಲ್ಲ. ಅದು ಸಿನಿಮಾಲಿ ನೋಡಿ, ಅದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು. ಓಕೆ, ಸೊ ನಾನಿವತ್ತು ಇದೇ ಕನಕಾಂಬ್ರ ಕಲರ್ ಬಟ್ಟೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಸಿನಿಮಾದಲ್ಲಿ ಒನ್ ಆಫ್ ದ ಕಾಸ್ಟ್ಯೂಮ್ಸ್ ಅಂತ ಹೇಳ್ಬೋದು. ಇವಾಗ ಸಚಿನ್ ಅವರು ಮಾಡ್ತಿರುವಂಥ ಪಾತ್ರ ಸಿನಿಮಾದಲ್ಲಿ ಅದು ತುಂಬ ಯುನೀಕ್ ಆಗಿದೆ. ಹೌದು, ಅದು ನೀವು ಹೇಳ್ಬೋದು ಅಂದರೆ ಸ್ವಲ್ಪ ನಮ್ಮ ವೀಕ್ಷಕರಿಗೋಸ್ಕರ ಗ್ಲಿಮ್ಸ್. ನಾನೊಬ್ಬ ಡೈರೆಕ್ಟ್ರು, ಅದು ಆಲ್ರೆಡಿ ನಾನು ಪ್ರೆಸ್ ಮೀಟಲ್ಲಿ ಹೇಳಿದಂಗೆ. ಫಿಲಮ್ ಒಳಗಡೆ ನಾನೊಬ್ಬ ಡೈರೆಕ್ಟ್ರು, ಕನ್ನಡ ಅಭಿಮಾನಿ. ಕನ್ನಡ ಸಿನಿಮಾ ಬಗ್ಗೆ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿ, ಆ ಸಿನಿಮಾ ಏನಾಯಿತು, ಅದಾದಮೇಲೆ ನನಗೇನಾಯಿತು ಸಿನಿಮಾದೊಳಗಡೆ, ಶ್ರೀದೇವಿ ಅವರು ಎಂಟ್ರ್ ಆದಮೇಲೆ ಇನ್ನೆಷ್ಟೆಷ್ಟು ಕಷ್ಟಪಟ್ಟೆ ಸಿನಿಮಾದಲ್ಲಿ, ಅದೆಲ್ಲ ಹೋಗ್ತಾ ಗೊತ್ತಾಗುತ್ತೆ. ಓಕೆ, ಸೂಪರ್. ನಾವು ಹಿಂಗೆ ಈ ಮಾರ್ಕೆಟಲ್ಲಿ ಹಿಂಗೆ ಹುಡುಕಾಡ್ತಾ ಹೋಗೋಣ, ಇನ್ನೇನಾದರೂ ಸಿಗುತ್ತಾ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಪಾತ್ರಗಳ ಬಗ್ಗೆ ನಾವು ಇನ್ನಷ್ಟು ಎಕ್ಸ್ಪೀರಿಯನ್ಸಸ್ನ ಶೇರ್ ನೋಡೋಣ. ಹಾಗೆಯೇ ಮಾರ್ಕೆಟ್ ಎಕ್ಸ್ಪ್ಲೋರ್. ಓಕೆನಾ? ಸೊ ನಮ್ಮ ಚಿತ್ರ ಕಮಲ್ ಶ್ರೀದೇವಿಯಲ್ಲಿ ಅಕ್ಷಿತಾ ಅವರು ಒಂದು ಪಾತ್ರ ಅಂತ ಗೊತ್ತಾಯ್ತು. ಓಕೆ, ನಾನು ಒಂದು ಪಾತ್ರ ಅಂತ ಗೊತ್ತಾಯ್ತು, ನೀವು ಒಂದು ಪಾತ್ರ ಅಂತ ಗೊತ್ತಾಯ್ತು. ಇನ್ನು ಬಾಕಿ ನಮ್ಮಲ್ಲಿ ತುಂಬ ಅದ್ಭುತವಾದಂಥ ನಟರು, ತುಂಬ ವೆಲ್ ನೋನ್ ನಟರೆಲ್ಲ ಇದ್ದಾರೆ ಅಂತ. ಕಿಶೋರ್ ಸರ್ ಇರ್ಬೋದು, ರಮೇಶ್ ಸರ್ ಇರ್ಬೋದು, ಉಮೇಶ್ ಅಣ್ಣ ಇರ್ಬೋದು, ಮಿತ್ರಾ ಸರ್ ಇರ್ಬೋದು,
ಹಾಗೆಯೇ ಇನ್ನೆಲ್ಲ ನಮ್ಮ ಜಾನಿ ಇನ್ನು ಮಿಕ್ಕಿದೆಲ್ಲ ಕಲಾವಿದರು ತುಂಬ ಚೆನ್ನಾಗಿ ಬಂದಿದೆ. ಅದು ಬಿಡಿ, ಅದು ಪಾತ್ರದ ಪ್ರಕಾರ ಹೋಗೋಣ. ನೀವು KR ಮಾರ್ಕೆಟಲ್ಲಿ ಇವತ್ತೇನು ಮಾಡ್ತಾ ಇದ್ದೀರಾ? ನಾವು ಇವತ್ತು ಫೋಟೋ ಶೂಟಿಂದ ನಮ್ಮ ಪ್ರಮೋಷನ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಯಾಂಡಿಡ್ ರೊಮ್ಯಾಂಟಿಕ್ ಪಿಕ್ಚರ್ಸ್ನ ಈ ಒಂದು ಅದ್ಭುತವಾದಂಥ ಮಾರ್ಕೆಟಲ್ಲಿ ಸ್ಟಾಲಲ್ಲಿ ರವಿ ಸರ್ನ ಜ್ಞಾಪಿಸ್ಕೊಂಡು ಎಸ್ ಹೂ ಮತ್ತೆ ಹಣ್ಣು ಅಂತ ಬಂದ್ರೆ ನಮಗೆ ರವಿ ಸರ್ ಇಸ್ ದ ಮೇನ್. ಸೊ ಅವರ ಒಂದು ಇನ್ಸ್ಪಿರೇಷನ್ ಅಲ್ಲಿ ನಾವು ಇವತ್ತು ಕಮಲ್ ಶ್ರೀದೇವಿ ನಟರು KR ಮಾರ್ಕೆಟ್ಗೆ ಬಂದು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ರೊಮ್ಯಾನ್ಸ್ ಅಂದ್ರೇನೆ ರವಿ ಸರ್. ಜೈ ರವಿ ಸರ್. KR ಮಾರ್ಕೆಟಲ್ಲಿ ನಿಮ್ಮ ಫೋಟೋ ಶೂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನ್ನ ಫೋಟೋ ಶೂಟ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು KR ಮಾರ್ಕೆಟ್ ಒಳಗಡೆ ಬಂದಿರೋದು. ಇಷ್ಟು ವರ್ಷ ಬೆಂಗಳೂರಲ್ಲಿದ್ದು. ಸೊ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಕಲರ್ಫುಲ್ ಆಗಿತ್ತು. ಏನೇನು ತಗೊಂಡ್ರಿ? ಸೊ ನಮ್ಮ ಪ್ರೊಡ್ಯೂಸರು ಬಾಳೆಹಣ್ಣು ಎಲ್ರಿಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ಕೊಂಡು ಎಲ್ರಿಗೂ ಅರ್ಲಿ ಮಾರ್ನಿಂಗ್ ಹೆಲ್ದಿ ಬ್ರೇಕ್ಫಾಸ್ಟ್. ಯಾಕಂದ್ರೆ 2-3 hours ಇಂದ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ಒಂದು ಸ್ವಲ್ಪ ನೆಕ್ಸ್ಟ್ ಒಂದು 3 hours ವರ್ಕ್ ಮಾಡೋದಕ್ಕೆ ಬೂಸ್ಟ್ ಇರಲಿ ಅಂದ್ಬಿಟ್ಟು ಒಂದು ಬಾಳೆಹಣ್ಣು. ಸೂಪರ್. ನಮ್ಮ ಕಮಲ್ ಶ್ರೀದೇವಿ ಶೂಟಿಂಗ್ ಮೈಸೂರಲ್ಲೂ ನಡೀತು ಅಂತ ಕೇಳಿದೆ. ಹೌದು, ನಾನು ಇದ್ದೆ, ಬಟ್ ವೀಕ್ಷಕರಿಗೆ ಹೇಳುವಾಗ ನಾನು ಇರ್ಲಿಲ್ಲ ಅನ್ನೋ ಥರ ಹೇಳ್ತಿದ್ದೀನಿ. ಸೊ ಹೆಂಗಿತ್ತು ಮೈಸೂರಲ್ಲಿ? ಯಾವ್ಯಾವ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ರಿ? ಮೈಸೂರು ಅದು ನನ್ನೊಂದು ಎಮೋಷನ್. ನನಗೆ ಮೈಸೂರಲ್ಲಿ ಶೂಟ್ ಮಾಡಬೇಕು ಅಂತ ತುಂಬಾ ದಿನದ ಆಸೆ ಇತ್ತು. ಸೊ ಈ ಫಿಲಮಲ್ಲಿ ಕೂಡ ಬಂತು. ಅದು ಆ ಜಾಗನೂ ತುಂಬ, ನೀವು ನೋಡಿದ್ರು ಯಾರು ಸಿನಿಮಾದಲ್ಲಿ ಅದು ಮೈಸೂರಲ್ಲಿ ಶೂಟ್ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಸೀರಿಯಸ್ಲಿ? ಸೊ ಅದು ಎಲ್ಲ ಆದಮೇಲೆ ಅದ್ರ ಬಗ್ಗೆ ರಿವೀಲ್ ಮಾಡ್ತೀವಿ. ಓಕೆ, ಸೂಪರ್. ಗ್ರೇಟ್ ಎಕ್ಸ್ಪೀರಿಯನ್ಸ್. ಕೇಳಿಸ್ತಾ ಇದ್ರಲ್ಲಿ ಗೊತ್ತಾಗ್ತಿಲ್ವಾ? ಓಕೆ ಓಕೆ, ಹಾಂ, ಮೈಕ್ ಇದೆ ಬಟ್ ಸ್ಟಿಲ್ ಇನ್ನೊಂದು ಮೈಕ್. ಓಕೆ, ಸೊ ಮೈಸೂರು ಎಕ್ಸ್ಪೀರಿಯನ್ಸ್. ಮೈಸೂರಲ್ಲಿ ನಾವು ಒಂದು ವೀಕ್ 10 days ಶೂಟ್ ಮಾಡಿದ್ವಿ. ವೀಕ್ 10 days ಶೂಟ್ ಮಾಡ್ಬೇಕಾದ್ರೆ ಬೆಳಗ್ಗೆ ಎದ್ದು ಚಾಮುಂಡಿ ತಾಯಿ ಒಂದು ನಮಸ್ಕಾರ ಹಾಕಿ ಶುರು ಮಾಡ್ಬೇಕಾದ್ರೆ ಎನ್ವೈರ್ಮೆಂಟು, ಆ ವೈಬೇ ಬೇರೆ. ಟಚ್ವುಡ್ ಎಲ್ಲೋ ಚಾಮುಂಡಿ ತಾಯಿ ನಮ್ಮ ಫಿಲಮಲ್ಲಿ ಬಂದು ಹೋಗಿದ್ದಾರೆ ದಸರಾ ಸೆಲೆಬ್ರೇಷನ್ ಟೈಮಲ್ಲಿ. ಸೊ ಅದೆಲ್ಲನೂ ಕೂಡಿ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀವಿ ಎಂಟೈರ್ ಟೀಮ್. ಮೈಸೂರು ಸ್ಟೇಡಿಯಂ ಪ್ರತಿಯೊಬ್ಬರು ಆ್ಯಕ್ಟರ್ಸ್ ಇದ್ದಾರೆ, ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಯಾಕೆಂದರೆ ನಿಮಗೆ ಆ್ಯಕ್ಚುಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಇವಾಗ ನೀವು ಹೇಳಿ ನಿಮ್ಮ ಮೈಸೂರು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಮೈಸೂರಲ್ಲಿ ನಾನು ಆ್ಯಕ್ಚುಲಿ ಮೈಸೂರಿಗೆ ತುಂಬ ರೇರಾಗಿ ಹೋಗೋದು, ಅಂದರೆ ಶೂಟಿಂಗ್ ಇದ್ದರೆ ಮಾತ್ರ ಹೋಗೋದು. ಯಾಕಂದ್ರೆ ಈವಂದು ತುಂಬ ಕ್ಲೋಸ್ ಬೈ ನಮಗೆ ಬೆಂಗಳೂರಿಗೆ ಇವಾಗ, ಆದ್ರೂ ಶೂಟಿಂಗ್ ಇರೋ ಟೈಮಲ್ಲಿ ಮಾತ್ರ ಹೋಗ್ತದೆ. ಬಟ್ ದಸರಾ ಟೈಮಲ್ಲಿ ಹೋಗಿದ್ದು ಅದು ಮಾತ್ರ ಒಡನ್ ಎಕ್ಸ್ಪೀರಿಯನ್ಸ್. ಆ ಲೈಟ್ಸು ಅದೆಲ್ಲ, ಅಲ್ಲೊಂದಷ್ಟು ಕ್ಯಾಂಡಿಡೇಟ್ಸ್ ಎಲ್ಲ ಶೂಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಆ ಜನರ ಮಧ್ಯೆ. ಯಾಕೆಂದರೆ ಒಂದು ಮೇಡಪ್ ಆಗಿ ನಾವು ಬೇರೆ ಆರ್ಟಿಸ್ಟ್ನ ತಳ್ಳಿಬಿಟ್ಟು ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡೋ ಅದು ಬೇರೆ ಥರ. ಯಾರು ನಮಗೆ ಶೂಟಿಂಗ್ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ, ಬಟ್ ಜನರ ಮಧ್ಯೆ ಬೆರೆತು ನಾವು ಶೂಟ್ ಮಾಡಿದ್ವಲ್ಲ, ಅದು ಸಖತ್ ಎಕ್ಸಲೆಂಟ್. ನೀವು ಹೆಂಗೆ ಕಮಲ್ ಶ್ರೀದೇವಿಗೆ ಬಂದಿದ್ದು? ನಿಮ್ಮನ್ನು ಯಾರು ಕರ್ಕೊಂಡ್ಬಂದ್ರು? ಆ್ಯಕ್ಚುಲಿ ನನಗೆ ಪ್ರವೀಣ್ ಸರ್ ಇದ್ದಾರಲ್ವಾ, ಸೊ ಪ್ರವೀಣ್ ಸರ್ ಇಂಟ್ರಡ್ಯೂಸ್ ಮಾಡಿದ್ರು ರಾಜ್ ಅವರಿಗೆ. ಆಮೇಲೆ ಡಿರೆಕ್ಟರ್ ಓಕೆ ಕರೆಸಿ ನೋಡೋಣ ಪಾತ್ರ ಮಾಡ್ತಾರಾ ಅಂತ. ಆದ್ರೂ ಕ್ವೆಶ್ಚನ್ ಮಾರ್ಕ್ ಇತ್ತು ಅವ್ರಿಗೆ. ಎಷ್ಟು ಇನ್ನೋಸೆಂಟಾಗಿ ಕಾಣ್ತಾ ಇದೆ ಇವ್ರು, ಹೆಂಗೆ ಅಲ್ಲ ಕಾಣೋದು ಮಾತ್ರ ಇನ್ನೋಸೆಂಟ್ ಸರ್, ಪಾತ್ರ ಬಂದಾಗ ಇಳಿದ್ಬಿಟ್ಟು ಮಾಡ್ತೀನಿ ಅಂತ. ಓಕೆ ಓಕೆ ನೋಡೋಣ ಅಂತಂದರು. ಸೊ ಹಂಗೆ ನಾನು ಟೀಮ್ಗೆ ಇಂಟ್ರಡ್ಯೂಸ್ ಆದೆ. ನನಗೂ ಹಂಗೆ ಹೇಳಿದ್ರು ಸಚಿನ್ ಅವರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ. ಇಲ್ಲ ಮೇಡಮ್, ಯಾಕೋ ನನಗೆ ನೀವು ತುಂಬ ಇದಕ್ಕೆ ಚಿಕ್ಕವ್ರ ಥರ ಕಾಣಿಸ್ತೀರಾ, ಯಾಕೋ ತುಂಬ ಸಣ್ಣ ಕಾಣಿಸ್ತೀರಾ. ಸರ್ ನೀವು ನನ್ನ ಕೆಲಸ ನೋಡೇ ಇಲ್ವಾ ಇದಕ್ಕೆ ಮುಂಚೆ ಅಂತ ನಾನು ಕೇಳಿದೆ ಅವ್ರನ್ನ. ಇಲ್ಲ ನೋಡಿದ್ದೀನಿ, ಬಟ್ ನಮ್ಮ ಪಾತ್ರಕ್ಕೆ ಅಂತ ಅಂದಾಗ ನೀವು ನೋಡಿ ಸಿನಿಮಾ ಶೂಟಿಂಗ್ ಆಗೋವಾಗ ನೋಡಿ ಅಂತ ಫುಲ್ ಚಾಲೆಂಜ್ ಹಾಕಿದ್ದೆ. ಐ ಹೋಪ್ ಐ ಹ್ಯಾವ್ ಮ್ಯಾಚ್ ದಟ್ ಚಾಲೆಂಜ್. ಇಲ್ಲ ಕೇವನ್ನೇ ಖುಷಿ ಪಟ್ಟರು ಡೈರೆಕ್ಟ್ರು, ಇಬ್ಬರದನ್ನು ಅಪ್ರೂವ್ ಮಾಡಿದ್ರು. ಸೂಪರ್. ಆಮೇಲೆ ನಮಗೆ ಫಿಲಮ್ ಈಗ ಎಡಿಟಿಂಗ್ ಟೇಬಲಲ್ಲಿ ನೋಡ್ತಾ ಇದ್ದಾಗ ತುಂಬ ಖುಷಿ ಬಿಡುತ್ತೆ. ಯಾಕಂದರೆ ಎಂಟೈರ್ ಟೀಮ್ ಕೆಲಸ ಅಲ್ಲಿ ಕಾಣಿಸ್ತದೆ. ಹೋಪ್ಫುಲಿ ನೆಕ್ಸ್ಟು ಪಬ್ಲಿಕ್ ನೋಡಿದಾಗ ಸಿನಿಮಾನ ಎಂಜಾಯ್ ಮಾಡ್ತಾರೆ. ಸೂಪರ್. ನಮ್ಮ ಕಡೆಯಿಂದ ಆರ್ಟಿಸ್ಟ್ ವಿಷಯ ಆಗಲಿ ಅಥವಾ ನಮ್ಮ ಸೆಟ್ಗಳ ವಿಷಯ ಆಗಲಿ ಅಷ್ಟೇ. ಇನ್ನೂ ಹೆಚ್ಚು ಮಾಹಿತಿ ಅಥವಾ ಇನ್ನೂ ಹೆಚ್ಚು ಪ್ರಮೋಷನ್ಸ್ಗೆ ನೀವು ಮುಂದೆ ಬರುವಂಥ ಕಮಲ್ ಶ್ರೀದೇವಿ ಪ್ರಮೋಷನ್ಸ್ನ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಟ್ಲೀಸ್ಟ್ ಅದರಿಂದ ನಿಮಗೆ ಆಂಕರ್ ಆಗಿ ನಮ್ಮ ಸಂಗೀತ ಭಟ್ ಅವ್ರು ಇರ್ತಾರೆ. ಇಲ್ಲಪ್ಪ, ತುಂಬ ಚಾಲೆಂಜಿಂಗ್ ಕಷ್ಟ. ಆ್ಯಕ್ಚುಲಿ ಕ್ಯಾಮ್ರಾ ಹಿಂದೆ ಇರೋದು, ಕ್ಯಾಮ್ರಾ ಮುಂದೆ ಇರೋದು, ಈ ಥರ ಕೆಲಸ ನನಗೆ ಆ್ಯಕ್ಚುಲಿ ಕಷ್ಟನೇ, ಚಾಲೆಂಜಿಂಗ್ ಇದು. ಬಟ್ ಡೆಫಿನೆಟ್ಲಿ ಮುಂದೆ ಬರುವಂಥ ಕಮಲ್ ಶ್ರೀದೇವಿ ಪ್ರಮೋಷನಲ್ ಇವೆಂಟ್ಸ್ ಎಲ್ಲದನ್ನು ಮಿಸ್ ಮಾಡದೆ ನೋಡಿ. ಬಿಕಾಸ್ ಪ್ರತಿಯೊಂದು ಪ್ರಮೋಷನಲ್ಲೂ ಒಂದೊಂದು ಸಿನಿಮಾದ ಎಳೆ ಬಿಟ್ಕೊಡ್ತಾರೆ, ಪಕ್ಕ ಅಲ್ವಾ? ಪಕ್ಕ ಎಲ್ಲ ಪಾತ್ರದ ಎಳೆಗಳು ಬಿಚ್ತಾರೆ. ಸೊ ಹಾಗಾಗಿ ಮಿಸ್ ಆಗಿದೆ. ಪೋಸ್ಟರ್ ಅಲ್ಲೇ ನಿಮ್ಗೆ ಆಕ್ಚುಲಿ ಮಜಾ ಬಂದಿರತ್ತೆ.
ನಿಮಗೆ ಪೋಸ್ಟರ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ madam. ನಾನು ಫಸ್ಟ್ ಆ್ಯಕ್ಚುಲಿ ಪೋಸ್ಟರ್ ನೋಡಿದಾಗ ಇದೇನಪ್ಪ ಇದು AI ಅಲ್ಲಿ ಮಾಡಿಬಿಟ್ಟಿದ್ದಾರೆ ಪೋಸ್ಟರ್ನ ಅಂತ. ಬಟ್ ಅದರಲ್ಲಿ ತುಂಬ ಇನ್ಡೆಪ್ತ್ ಹೋದಾಗ ಕೆಲವೊಂದು ಆ್ಯನಿಮಲ್ಸು ಮತ್ತು ಅದೆಲ್ಲ ಸುತ್ತಕೊಂಡು ಬಳ್ಳಿ ಥರ ಇರೋದು ಅದು ಆ್ಯಕ್ಚುಲಿ ಈ ಪಾತ್ರಗಳ ಒಂದು ಏನಂತಾರೆ ವರ್ಣನೆ ಇರ್ಬೋದು ಅಥವಾ ಅದ್ರದ್ದು ಔಟ್ಲೈನ್ ಇರ್ಬೋದು. ಅದರಲ್ಲಿ ನೀವು ಹುಡುಕ್ತಾ ಹೋದರೆ ಇನ್ನಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಾವ್ಯಾಕೆ ಕ್ಲೂ ಕೊಡೋಣ, ಅವರು ಹುಡುಕ್ಲಿ ಅದು. ನೆಕ್ಸ್ಟ್ ಪ್ರಮೋಷನ್ ಅಲ್ಲಿ ಒಂದೊಂದು ಪ್ರಮೋಷನ್ ಬಳ್ಳಿಯಲ್ಲಿ ಸಿಗಾಕೊಂಡಿರೋರು ಯಾರು? ಅಕ್ಷಿತಾನ, ಸಂಗೀತನ? ಆಕ್ಚುಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅನ್ಕೋತೀನಿ. ಎಲ್ಲ ಪಾತ್ರನೂ ಸಿಕ್ಕಾಕೊಂಡಿದೆ. ಸೊ ಈ ಸಿನಿಮಾ ನೋಡಿದಾಗ ನೀವೆಲ್ಲ ಎಳೆ ಎಳೆ ಬಿಡಿಸಿದ್ರೆ ನಾವು ಆ್ಯಕ್ಚುಲಿ ಆ ಒಂದು ಸುತ್ತಕೊಂಡಿರೋ ಬಳ್ಳಿಯಿಂದ ಹೊರಗಡೆ ಬರ್ತೀವಿ. ಎಸ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.